ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮನೆ ಪಕ್ಕದಲ್ಲೇ ಇನ್ನೊಂದು ಮದುವೆ ಇತ್ತು. ಅವರಂತರೂ ತುಂಬಾ ಕರೆದಿದ್ರು, ಹಾಗಾಗಿ ಹೋಗಿದ್ವಿ ಫ್ರೆಂಡ್ಸ್. ನಾನಂತರೂ ಒಂದೇ ಮದುವೆಗೆ ಹೋಗೋದು ಮತ್ತು ಮಾರನೇ ದಿನ ರಿಪೀಟ್ ಬಂದುಬಿಡ್ತೀವಿ ಅಂತ ಅಂದ್ಬಿಟ್ಟು ಒಂದೇ ಸೀರೆನೇ ಇಟ್ಕೊಂಡೋಗಿದ್ದೆ. ಆದರೂ ಎಮರ್ಜೆನ್ಸಿಗಿರಲಿ ಅಂತ ಒಂದು ಡ್ರೆಸ್ಸನ್ನು ಇಟ್ಕೊಂಡೋಗಿದ್ದೆ ಫ್ರೆಂಡ್ಸ್. ಅದನ್ನೇ ಹಾಕ್ಕೊಂಡು ಮದುವೆಗೆ ಹೋಗಿದ್ವಿ ಫ್ರೆಂಡ್ಸ್. ಇವಾಗ ಮದುವೆ ಮುಗಿಸ್ಕೊಂಡು ಅಮ್ಮಗೆ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡಿಕೊಂಡು ಬಂದ್ವಿ. ಅಜ್ಜಿ ಸಂತೆಗೆ ಹೋಗಿದ್ದಾರೆ. ಇವತ್ತು ಬುಧವಾರ ಆಗಿರೋದ್ರಿಂದ ಸಂತೆ ಇದೆ, ಸಂತೆಗೆ ಹೋಗಿದ್ದಾರೆ. ಮಾವ ಹೋಗಿ ಹಿಟ್ಟು ಹಾಕ್ಸ್ಕೊಂಡು ಬಂದರು. ನಾನು ಇವಾಗ ಬಂದೆ. ಈಗ ಅಮ್ಮನ ಸ್ವಲ್ಪ ಮಲಗಿಸ್ಬಿಡ್ತೀನಿ. ಅಜ್ಜಿ ಬಂದಮೇಲೆ ಏನೇನು ತಂದರು ಅಂತ ತೋರಿಸ್ತೀನಿ ಸಂತೆಯಿಂದ. ಅಮ್ಮನ ಮಲಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊಳ್ಳೆ ಇರೋದ್ರಿಂದ ಸೊಳ್ಳೆ ಪಡೆದು ಕಟ್ಟಿದ್ದೀನಿ. ಇವಾಗ ಮಲಗಿಸ್ಬಿಟ್ಟು ಸ್ವಲ್ಪ ಕಸ ಗೂಡಿಸಿ ಕ್ಲೀನ್ ಮಾಡ್ಕೊತೀನಿ. ಅಷ್ಟರಲ್ಲೇ ಸಂತೆಗೆ ಹೋಗಿ ಬಂದಿರ್ತಾರೆ. ಸಂತೆಯಲ್ಲಿ ಮಿರ್ಚಿ, ಮಂಡಕ್ಕಿ ತೊಗೊಂಬರ್ತಾರೆ ಫ್ರೆಂಡ್ಸ್. ನಿಮಗೆ ಶೇರ್ ಮಾಡ್ತೀನಿ ನಾನು ಅವ್ರು ಬಂದ ಮೇಲೆ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಬಂದರು ಸಂತೆಯಿಂದ. ಮಂಡಕ್ಕಿ, ಖಾರ, ಮಿರ್ಚಿ ಎಲ್ಲ ತೊಗೊಂಬಂದಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಮಕ್ಕಳಿಗಂತ ಖಾರ, ಮಂಡಕ್ಕಿ, ಆ್ಯಪಲ್ಲು, ಬಾಳೆಹಣ್ಣು ಮತ್ತು ಹಾಲು ಮೊಸರು ತೊಗೊಂಬಂದಿದ್ದಾರೆ. ಚಿಕನ್ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್. ನನ್ನ ಮಗಳು ಇವಾಗ ಎದ್ಲು, ಮಲಗಿಸ್ಬಿಟ್ಟಿದ್ದೆ. ಅಮ್ಮು ಹಾಯ್ ಮಾಡು. ಇಲ್ಲಿ ನೋಡ್ಬೇಕಿಲ್ಲಿ ಹಾಯ್ ಮಾಡು. ಹಾಯ್. ನಾವು ಮಂಡಕ್ಕಿ ತಿಂತಿದ್ದೀನಿ, ಹಾಲು ಕುಡಿತಿದ್ದೀನಿ ಅಂತ ಹೇಳಮ್ಮ. ಅವಳು ಇವಾಗ ಎದ್ದಿದ್ದಾಳೆ. ಮತ್ತು ನನ್ನ ಮಗನೂ ಇಲ್ಲಿ ಕೂತಿದ್ದಾನೆ. ಅವನು ಕೂಡ ಮಂಡಕ್ಕಿ ತಿಂತಾ ಇದ್ದಾನೆ. ಅಜ್ಜಿ ಸಂತೆಗೆ ಹೋಗಿ ಬಂದ್ರಲ್ವ, ಬಿಸಿಲಲ್ಲಿ ಸುಸ್ತಾಗಿದೆ ಅಂತ ಮಲ್ಕೊಂಡಿದ್ದಾರೆ ಫ್ರೆಂಡ್ಸ್. ನಮ್ಮೂರ ಸಂತೆದು ಮಂಡಕ್ಕಿ ಖಾರ. ಬನ್ನಿ ಫ್ರೆಂಡ್ಸ್, ನೀವು ತಿನ್ನೋಣ. ಮತ್ತು ಚಿಕನ್ ತಂದಿದ್ದಾರೆ, ಅದಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಅಜ್ಜಿ ಚಿಕನ್ ತೊಗೊಂಬಂದಿದ್ರಲ್ವ, ಅದರಲ್ಲಿ ಸ್ವಲ್ಪ ಸಾಂಬಾರು ಮತ್ತು ಸ್ವಲ್ಪ ಫ್ರೈಯನ್ನು ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಕ್ಕಳು ಸಾಂಬಾರ್ಗಿಂತ ಸ್ವಲ್ಪ ಫ್ರೈಯನ್ನೇ ಇಷ್ಟಪಡೋದು, ಹಾಗಾಗಿ ಎರಡೂ ಕೂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಚಿಕನ್ ಫ್ರೈ ಆಯಿತು ಮತ್ತು ಸಾಂಬಾರು ಆಯಿತು. ಎರಡು ಕಡೆನೂ ಒಂದೊಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಅಜ್ಜಿ ಮಲ್ಕೊಂಡಿದ್ರಲ್ವ, ಮಲ್ಕೊಂಡು ಹೇಳೋ ಅಷ್ಟರಲ್ಲೇ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಫ್ರೆಂಡ್ಸ್. ಈಗ ಎರಡೂ ಕೂಡ ರೆಡಿ ಆಯಿತು. ಇವಾಗ ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ರೆ ಊಟ ಮಾಡ್ಕೊತ. ಏನು ತಿಂತಿದ್ಯಾ? ಅದೇನು ತಿಂತಾ ಇರೋದು? ಚಿಕನ್ ಹೆಂಗಿದೆ ಹೇಳು. ಸೂಪರ್ ಇದೆಯಾ? ತಿನ್ನು. ನನ್ನ ಮಗಳಿಗೆ ಚಿಕನ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಅವಳಿಗೆ ಒಂದು ಪೀಸ್ ಕೊಟ್ಟಿದ್ದೆ, ತಿಂತಾ ಇದ್ಲು. ಮತ್ತು ಆಚೆ ಮದುಮಕ್ಕಳು ಇರಲಿಲ್ಲ, ಖಾಲಿ ಸ್ಟೇಜ್ ಇರೋದ್ರಿಂದ ಮಕ್ಕಳೆಲ್ಲ ಬಂದು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು. ಅದರಲ್ಲೂ ಈ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ, ಅವಳಂತರೂ ಚೆನ್ನಾಗಿ ಆಡ್ತಿದ್ಲು ಡ್ಯಾನ್ಸು. ಅವಳಿಗೆ ಯಾವ ಹಾಡು ಬೇಕೋ ಆ ಹಾಡು ಹೋಗಿ ಅಲ್ಲಿ ಹಾಕಿಸ್ಕೊಂಡು ಆಡ್ತಾಯಿದ್ಲು ಫ್ರೆಂಡ್ಸ್. ಅದನ್ನು ಸ್ವಲ್ಪ ಹೊತ್ತು ನೋಡಿದ್ವಿ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ತಾತ, ನಮ್ಮ ಅಕ್ಕವರ ಅಮ್ಮ ಮತ್ತು ಅಪ್ಪ. ನೋಡಿ ಫ್ರೆಂಡ್ಸ್, ಅತ್ತೆ ಮನೇಲಿ ಅಡುಗೆ ಮಾಡಿಟ್ಟೆ. ಅಕ್ಕ ತುಂಬ ಕರಿತಾ ಇದ್ಲು, ಹಾಗಾಗಿ ಇಲ್ಲಿ ಬಂದೆ. ಚಪಾತಿ ಮಾಡ್ತಾ ಇದ್ದಾಳೆ, ಅವಳು ಕೂಡ ಚಿಕನ್ ಮಾಡಿದ್ದಾಳೆ. ಊಟ ಮಾಡಿಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾಳೆ ಬೆಳಗ್ಗೆನೇ ಮತ್ತೆ ದಾವಣಗೆರೆಗೆ ಹೊರಡಬೇಕು. ಹಾಗಾಗಿ ನೋಡಿ ಫ್ರೆಂಡ್ಸ್, ಈಗ ಅಕ್ಕ ಎಲ್ಲನೂ ರೆಡಿ ಮಾಡಿದ್ಲು. ಊಟಕ್ಕೆ ಎಲ್ಲರಿಗೂ ಬಡಿಸ್ತಾ ಇದ್ದಾಳೆ. ನಾನು ಊರಿಗೆ ಬಂದರೆ ಇರದೇ ರೀತಿಯೇ ಫ್ರೆಂಡ್ಸ್. ನೆಂಟರು ಜಾಸ್ತಿ ಇರ್ತಾರಲ್ವ, ಒಬ್ಬೊಬ್ಬರು ಒಂದೊಂದು ದಿನ ಕರಿತಾನೆ ಇರ್ತಾರೆ. ನಾನಾದರೆ ಯಾರ ಮನೆಗೂ ಹೋಗಲ್ಲ. ಅಕ್ಕ ಮನೆಗೆ ಬರ್ತೀನಿ ಮತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ ಅಷ್ಟೇ. ಊಟ ಎಲ್ಲ ಆದಮೇಲೆ ತಾತ ಬಿಡೋದಕ್ಕೆ ಬಂದರು. ಹೊರಡ್ತಾ ಇದ್ದೀವಿ ಇವಾಗ ಮನೆಗೆ. ನನ್ನ ಮಗ ನೋಡಿ ಫ್ರೆಂಡ್ಸ್, ಅಲ್ಲಿ ಸಾಂಗ್ ಹಾಕಿರೋದ್ರಿಂದ ಅವನು ಡ್ಯಾನ್ಸ್ ಆಡ್ತಾ ಬರ್ತಿದ್ದಾನೆ. ಅಲ್ಲಿಂದ ಬಂದು ಹಾಸ್ಕೊಟ್ಟೆ, ಮಲಗ್ತಾ ಇದ್ದೀವಿ. ಬೇಗನೆ ಮಲಗ್ತೀವಿ, ಯಾಕಂತಂದರೆ ನಾಳೆ ಬೆಳಗ್ಗೆ ಊರಿಗೆ ಹೋಗೋದಕ್ಕೆ ಬೇಗ ಹೇಳಬೇಕು ಫ್ರೆಂಡ್ಸ್. ಹಾಗಾಗಿ ಬೇಗ ಮಲ್ಕೊತೀವಿ ಇವಾಗ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.